ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ದಿನೇಶ್ ಪಂಡಿತ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫುಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು ಜ್ಯೋತಿಷ್ಯ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಯಾಕೆಂದರೆ ಗುರುಗಳ ನೇತೃತ್ವದಲ್ಲಿ ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಅಲ್ಲಿ ಇಲ್ಲಿ ಹೋಗಿ ಮೋಸ ಹೋಗೋ ಬದಲು ಗುರುಜಿಯವರ ನೇತೃತ್ವದಲ್ಲಿ ಈವರೆಗೂ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ ಅಂತ ಹೇಳ್ತಾ, ನಿಮಗೆ ಆಸಕ್ತಿ ಇದ್ದರೆ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇದೇ ಫೆಬ್ರವರಿ 10ರಿಂದ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವು ಹಣದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಎಲ್ಲರ ಜೀವನದಲ್ಲೂ ಕೂಡ ಹಣ ಪ್ರಮುಖ ಪಾತ್ರ ವಹಿಸುತ್ತೆ. ಹಣ ಜೀವನ ಅಲ್ಲದೇನೆ ಇರಬಹುದು, ಆದರೆ ಜೀವನದಲ್ಲಿ ಹಣ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣದ ವಿಚಾರವಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಹಾಗೆ ಹಣದ ವಿಚಾರ ಹಣನ ಉಳ್ಸೋಕ್ಕಾಗಲ್ಲ. ಎಷ್ಟೇ ಉಳಿತಾಯ ಮಾಡಿದ್ರು, ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಹಣ ಉಳ್ಸೋಕ್ಕಾಗಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರ ಏನು? ಯಾವ ರೀತಿ ನಾವು ಮಾರ್ಗ ಅನುಸರಿಸಿದ್ರೆ ಹಣವನ್ನು ಉಳಿಸ್ಬೋದು ನಾವು ಅಂತ ಇವತ್ತು ಗುರುಜಿಯವರ ಹತ್ರ ನಾವು ತಿಳಿದುಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ಹಣದ ವಿಚಾರವನ್ನು ನಾವು ತೆಗೆದುಕೊಳ್ಳೋಣ. ಇವತ್ತು ಹಣವನ್ನು ನಾವು ಹೇಗೆ ಉಳಿಸಬಹುದು ಅಂತ. ಈಗ ಬಹಳ ಮುಖ್ಯವಾಗಿ ಮನೆಗಳನ್ನು ಅಂತ ಇರುತ್ತೆ, ಗ್ರಹಗಳು ಅಂತ ಇರುತ್ತೆ. ಎರಡು ಜ್ಯೋತಿಷದಲ್ಲಿ ಎರಡು ಸಪ್ರೇಟ್ ಸಬ್ಜೆಕ್ಟು. ಹಣ ಉಳಿಸೋಕ್ಕಾಗದೇ ಇರತಕ್ಕಂಥ 3 ಮನೆಗಳು, 5ನೇ ಮನೆ, 8ನೇ ಮನೆ, 12ನೇ ಮನೆ. ಇದು ದಶದಲ್ಲಿ ಬಂದಾಗ, 5ನೇ ಮನೆ ದಶ ಬಂದಾಗ ಅಥವಾ 8ನೇ ಮನೆ ದಶ ಇದ್ದಾಗ, ಅಂದರೆ ಆ ಸ್ಕ್ರಿಪ್ಟ್ ಅಂತ ನಾವು ಕರಿತೀವಿ. ಈಗ ನಾವೇನು ಸ್ಕ್ರೀನಲ್ಲಿ ತೋರಿಸ್ತೀವಿ, ಆ ಸ್ಕ್ರೀನಲ್ಲಿ ಯಾರ್ದೋ ಒಬ್ಬರದು ಹಣಕಾಸಿಲ್ಲ, ಜಾಬ್ ಇಲ್ಲ ಅಂದಾಗ ಹಣಕಾಸಿನ ಕಾಂಬಿನೇಷನ್ ಬಂದರೆ ಜಾಬ್ ಸಿಗುತ್ತೆ. ಹಣಕಾಸಿನ ಕಾಂಬಿನೇಷನ್ ಬಂದಿಲ್ಲ ಅಂದರೆ ಜಾಬೇ ಸಿಗಲ್ಲ. ಜ್ಯೋತಿಷ್ಯದ ಮೂಲ ಈ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲೇ ಇರೋದು. ಈ 4ರಲ್ಲೇ ಎಲ್ಲರಿಗೂ ಕೂಡ ಸುಖ, ಸಂತೋಷ, ಕಷ್ಟ, ದುಃಖ ಎಲ್ಲ ಈ 4ರಲ್ಲೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ರಲ್ಲೇ ಇರೋದು. ಅದಕ್ಕೆ ನಮ್ಮ ಕುಂಡಲಿಯಲ್ಲಿ 12 ರಾಶಿಗಳು. ಓಕೆ ಗುರುಜಿ, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮ್ಯಾಮ್. ಮೇಡಮ್, ತಿಳಿಸಿ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸವಿತಾ ಅಂತ ಮ್ಯಾಮ್. ನರಗುಂದಿಂದ ಕರೆ ಮಾಡ್ತಿದ್ದೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 20/9/2005. 20/9/2005. ಓಕೆ, ಹುಟ್ಟಿದ ಸಮಯ ಮಧ್ಯಾಹ್ನ 3:51. ಓಕೆ, ಹುಟ್ಟಿದ ಊರು? ಹುಟ್ಟಿದ ಊರು ಬಾಗಲಕೋಟೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ಏನು ವಿಚಾರದಲ್ಲಿ ಕೇಳಬೇಕು? ಹೌದು, ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಜಾಬ್? ಈಗ ಇಂಜಿನಿಯರಿಂಗ್ 6ನೇ ಸೆಮ್ ಇದ್ದಾಳ್ರಿ. ಅದೇ ಜಾಬ್ ಬಗ್ಗೆ ಕೇಳಬೇಕು ಅಂದ್ರೆ ಸ್ಪಷ್ಟವಾಗಿ ಕೇಳಿ, ಏನ್ ಕೇಳ್ಬೇಕು ಅದರಲ್ಲಿ? ಅದ ಈಗ ಇದು ಇಂಜಿನಿಯರಿಂಗ್ ಮುಗಿದ ಕೂಡಲೇ ಜಾಬ್ ಆಗುತ್ತಾ ಇಲ್ಲ, ಕ್ಯಾಂಪಸ್ ಆಗುತ್ತಾ ಇಲ್ಲ ಅಂತ ಕೇಳಿ. ಇವತ್ತು ಮುಗಿದು ನಾಳೆ ಬೆಳಿಗ್ಗೆ ಆಫರ್ ಲೆಟರ್ ಕೊಡ್ಬೇಕು ನಿಮ್ಗೆ. ಅವಾಗ ನಿಮ್ಗೆ ಸಂತೋಷ. ಕಷ್ಟ ಅನ್ನೋದು ಬೇಡವೇ ಬೇಡ ಮನುಷ್ಯನ್ಗೆ, ಅಲ್ವಾ? ಕಷ್ಟ ಪಡೋದು ಏನು ಇಲ್ಲ. ಇವತ್ತು ಮುಗ್ದಿದ ತಕ್ಷಣ ನಾಳೆ ಬೆಳಿಗ್ಗೆ ಆಫರ್ ಲೆಟರ್ ಕೊಟ್ಬಿಟ್ರೆ ಆಹಾ ಆತರ ಜಾತಕದಲ್ಲಿ ಇದೆಯಾ? ಕೆಲಸ ಸಿಕ್ಕಿದ ತಕ್ಷಣ ನಾಳೆ ಬೆಳಿಗ್ಗೆ ಹುಡುಗ ಬಂದು ತಾಳಿ ಕಟ್ಬಿಡ್ಬೇಕು, ಆಹಾ ಆತರ ಆಫರ್ ಇದೆಯಾ? ಮದುವೆ ಆಗಿ ಅದ್ರ ನಾಳೆ ಬೆಳಿಗ್ಗೆ ಮಕ್ಕಳಾಗ್ಬಿಡ್ಬೇಕು, ಆತರ ಆಫರ್ ಇದೆಯಾ? ಉದ್ಯೋಗ ಅವ್ರ ಜೀವನದಲ್ಲಿ ಚೆನ್ನಾಗಿರುತ್ತಾ? ಆತರ ಪ್ರಶ್ನೆ ಕೇಳಿದ್ರೆ ಸಾಕು. ಉದ್ಯೋಗ ಸಿಗುತ್ತಾ? ಇಂಜಿನಿಯರಿಂಗ್ ಕಲಿಯಕ್ಕಿಂತ ಮುಂಚೆ ಯಾಕೆ ಜ್ಯೋತಿಷ್ಯ ಇಲ್ಲ? ಅಂದ್ರೆ ಒಂದ್ ನಿಮಿಷ, ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು,
ಇಂಜಿನಿಯರಿಂಗ್ ಕಲಿಯಕ್ಕಿಂತ ಮುಂಚೆ ಯಾಕೆ ಜಾತಕ ಕೇಳಲಿಲ್ಲ ಕೆಲಸ ಸಿಗುತ್ತೆ ಅನ್ನೋದು ಅದ್ರ ಮೇಲೆ ಸೇರ್ಬೇಕಾಗಿತ್ತು ಬೇಕಂತಾಡ್ರಿ ಅದ್ರ ಸಲುವಾಗಿ. ಏನಮ್ಮ ಏನೋ ಆಕಿ ಇನ್ಫೋಸಿಸ್ ಕಂಪ್ನಿ ಇಂದ ಸ್ಕಾಲರ್ಶಿಪ್ ತಗೋತಾ ಇದ್ದಾಳ್ರಿ. ನೆಕ್ಸ್ಟ್ ಮುಗಿದ ಕೂಡಲೇನೋ ಜಾಬ್ ಅವ್ರ ಕೊಡ್ತಾರ್ರಿ. ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಇಲ್ಲಿ ಜಾತಕದಲ್ಲಿ ಇಲ್ಲಿ ಇನ್ಫೋಸಿಸ್, ಆಕ್ಸೆಂಚೂರು, ಕ್ಯಾಪ್ ಜೆಮಿನಿ ಅಂತ ಇಲ್ಲಿ ಗ್ರಹಗಳು ಬರ್ದಿರಲ್ಲ. ಜನಗಳಿಗೆ ಮೂಢತ್ವ ಜ್ಯೋತಿಷದಲ್ಲಿ ಬಂದಿರೋದೇ ಇಲ್ಲಿಂದ, ಮೂಢನಂಬಿಕೆ ಬಂದಿರೋದೇ ಇಲ್ಲಿಂದ. ಯಾರೋ ಕೇಳ್ತಾರೆ ಜಾತಕದಲ್ಲಿ ಇನ್ಫೋಸಿಸ್ ಸಿಗುತ್ತಾ ಅಂತ, ಅಲ್ಲಿ ಗ್ರಹಗಳು ಬೋರ್ಡ್ ಇಟ್ಕೊಂಡು ಕೂತಿರ್ತಾವಲ್ಲಿ, ಇವ್ರಿಗೆ ಇನ್ಫೋಸಿಸ್ ಸಿಗುತ್ತೆ ಅಂತ, ಇನ್ನೊಬ್ರಿಗೆ ಬೋರ್ಡ್ ಇಟ್ಕೊಂಡು ಕೂತಿರ್ತಾವೆ, ಇವ್ರಿಗೆ ಕ್ಯಾಪ್ ಜೆಮಿನಿಲ್ ಸಿಗುತ್ತೆ, ಆಕ್ಸೆಂಚೂರಲ್ಲಿ ಸಿಗುತ್ತೆ, ಈ ರೀತಿ ಬೋರ್ಡ್ ಇಟ್ಕೊಂಡಿರ್ತಾರೆ. ಕೆಲಸ ಸಿಗ್ತಕ್ಕಂಥ ಸಮಯ ಒಂದು ಹೇಳ್ಬೋದು, ಇಂತಹ ಕೆಲಸನೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಅಂತಂದ್ರೆ, ಈಗ ನಾಳೆ ಯಾವುದೋ ಒಂದು ಸ್ಟಾರ್ಟ್ಅಪ್ ಕಂಪನಿ ಸಿಕ್ತು ಇವ್ರಿಗೆ, ಇವ್ರು ಹೋಗಿಲ್ಲ ಅಂತಂದ್ರೆ ಗ್ರಹಗಳು ಏನು ಮಾಡಬೇಕು? ಕರೆಕ್ಟ್ ಅಲ್ವಾ? ಗ್ರಹಗಳು ಏನು ಮಾಡಬೇಕು? ಅದಕ್ಕೆ ಪಬ್ಲಿಕ್ ಅಷ್ಟು ಮುಟ್ಟಾಳ್ರಿನೊಬ್ರಿಲ್ಲ. ಯಾಕೆಂದ್ರೆ ಪಬ್ಲಿಕ್ ನೋಡ್ತಾ ಇರ್ತೀವಿ ನಾವೆಲ್ಲ, ಬುದ್ಧಿ ಸ್ವಲ್ಪ ಕಮ್ಮಿ. ಏನಾರು ಹಾಕ್ಬಿಟ್ರೆ ಕಮೆಂಟ್ಗೆ ಮುಂದಿರ್ತಾರೆ ಜನ. ನಾನು ನೋಡಿದ್ದೀನಿ, ಕಮೆಂಟ್ಗೆ ಮುಂದಿರ್ತಾರೆ. ಜ್ಯೋತಿಷ್ಯದಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಇಲ್ಲಿ ಬುಧ ಭುಕ್ತಿ ಬರ್ತಾ ಇದೆ, ನೆಕ್ಸ್ಟ್ ಬರ್ತಕ್ಕಂಥ ಕೇತುನಲ್ಲಿ 3, 7 ಇದೆ, ಅದಾದಮೇಲೆ ಶುಕ್ರ 2 ಬರೋದ್ರಿಂದ ಕೆಲಸ ಸಿಕ್ಕೇ ಸಿಗುತ್ತೆ. ಆದರೆ ನಾನು ಮಾತ್ರ ನಿಮ್ಗೆ ಇನ್ಫೋಸಿಸಲ್ಲೇ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮುಟ್ಟಾಳ ನಾನಲ್ಲ, ಹುಚ್ಚ ನಾನಲ್ಲ. ಉದ್ಯೋಗ ಸಿಗುತ್ತೆ, 100% ಕಾಂಬಿನೇಷನ್. 2 ಬಂದಾಗ, 6 ಬಂದಾಗ, 10 ಬಂದಾಗ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಅವ್ರು ಇಷ್ಟಪಟ್ಟಿರೋದಕ್ಕಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಲ್ಲಿ ನೋಡಬೇಕಾಗತ್ತೆ, ಜಾತಕದಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ಜ್ಯೋತಿಷ ಕಲೀರಿ ಅಂತ ಹೇಳೋದು. ಮಕ್ಕಳಿಗೆ ಜ್ಯೋತಿಷ ಕಲಿಯೋಕ್ಕೆ ನೀವು ಪ್ರೇರೇಪಣೆ ಮಾಡದೇ ಇರತಕ್ಕಂಥ ಪೋಷಕರು ನೀವೆಲ್ಲ. ಅದು ಬಿಟ್ಬಿಟ್ಟು ಈ ಸಿಕ್ಕಬಕ್ಕದು ಮದುವೆ ಟೈಮಲ್ಲಿ ಜಾತಕಗಳನ್ನ ಇಟ್ಕೊಂಡು ಹೋಗಿ ಮದುವೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ ಅಂತ ಹೋಗ್ತೀರಾ. 6,999 ರೂಪಾಯಿಗೆ ನಿಮ್ಮ ಇಡೀ ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳ್ತಕ್ಕಂಥ ಜ್ಯೋತಿಷ್ಯದ ಕಲಿತಕ್ಕಂಥ, ಇವತ್ತೆಲ್ಲ ಜ್ಯೋತಿಷ್ಯದಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಆ ಮೋಸ ಹೋಗೋ ಸಂದರ್ಭದಲ್ಲಿ ನಾವು ಹೇಳ್ಕೊಟ್ಟು ಮೋಸ ಹೋಗಬೇಡಿ ಜನಗಳಿಗೆ. ಜ್ಯೋತಿಷ್ಯ ಒಂದು ಪ್ಯಾರಾಡೈಮ್ ಶಿಫ್ಟ್ ಅಂತ ಕರೀತಾರೆ, ಅದನ್ನು ತೊಗೊಂಬರ್ತಾ ಇದ್ದೀವಿ ಅಂತಂದರೆ, ಈ ಪಬ್ಲಿಕ್ ಅವರು, ಈ ಟ್ರೋಲರ್ಸ್ ಇರ್ತಾರೆ, ವ್ಯಂಗ್ಯ ಮಾಡೋರು ಇರ್ತಾರಲ್ಲ, ಇಲ್ಲಿ ಅವ್ರಿಗೆ ಕಣ್ಣು ಕಾಣಿಸಲ್ಲ. ಇಂಥ ವ್ಯಕ್ತಿ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದಾನೆ, ಅದರಲ್ಲಿ ವಿಜ್ಞಾನ ಹೇಳ್ಕೊಡ್ತಾ ಇದ್ದಾನೆ, ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಕಣ್ಣಿಗೆ ಕಾಣಿಸಲ್ಲ. ಯಾವ್ದಾರು ಒಂದು ಕೆಟ್ಟದ್ದು ನಡೆದ್ಬಿಟ್ರೆ ಅವಾಗ ಎದ್ದು ಬಿಡ್ತಾರೆ, ಇವರೆಲ್ಲ ಕಾಯ್ಕೊಂಡಿರ್ತಾರೆ, ಸರ್ಪಗಳ ಥರ ಎದ್ದು ಬಿಡ್ತಾರೆ. ಸರ್ಪ ಸಂತತಿಗಳು ಕೆಲವರು ಇದ್ದಾರೆ, ತುಂಬ ಜನ ಪಬ್ಲಿಕ್ಕಲ್ಲಿ ಸರ್ಪ ಸಂತತಿಗಳು. ಜ್ಯೋತಿಷ್ಯ ಕಲೀರಿ. ಈ ಪ್ರೋಗ್ರಾಮು ನೀವು ಕೆಲಸಕ್ಕೆ ಯಾವಾಗ ಹೋಗ್ತೀರಾ ಅಂತ ಹೇಳ್ತೀವಿ, ಆದರೆ ಮೂಲ ಈ ಕಾರ್ಯಕ್ರಮದ ಉದ್ದೇಶ ಒಂದು ಕಲಿಕೆಯ ಕಾರ್ಯಕ್ರಮ. ಇದು ಬಹಳ ಕಮ್ಮಿ. ನಿಮ್ಮ ಜೀವನದಲ್ಲಿ ಎಷ್ಟೋ ತಿಂದು ಬಿಟ್ಟಿರೋಷ್ಟು ದುಡ್ಡು ಇಲ್ಲ. ಇದು ತಿಂದು ಬಿಟ್ಟಿರ್ತಾರಲ್ಲ, ಇವತ್ತೇನೋ ಒಂದು ಅಡುಗೆ ಮಾಡಿರ್ತಾರೆ, ವೇಸ್ಟ್ ಆಗುತ್ತೆ, ಆಚೆ ಹಾಕ್ತಾರಲ್ಲ, ಆಚೆ ಹಾಕಕ್ಕೂ ಒಂದು ನೀವು ದುಡ್ದಿರ್ತಾರಲ್ಲ ದುಡ್ಡು, ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು ತಿಂಗಳಲ್ಲಿ ನೀವು ಏನು ವೇಸ್ಟ್ ಮಾಡ್ತಿರೋ ಆ ವೇಸ್ಟ್ ದುಡ್ಡಷ್ಟು ನಾವು ಇಟ್ಟಿಲ್ಲ ಇಲ್ಲಿ ಫೀಸ್. ಕಾರಣಗಳು ಕೊಡ್ತಾರೆ, ತಲೆಗೆ ಹೋಗಲ್ಲ. ಅದೇ ಪೂಜೆ 1 ಲಕ್ಷ ಅಂತ ಹೇಳ್ಬಿಡ್ಲಿ, ಕಾಂಪೌಂಡರ್ಗಳು ಹೋಗ್ಬಿಡ್ತಾರೆ, ನಾಮಗಳು ಹಾಕ್ಕೊಂಡು, ಆಮೇಲೆ ವಿಭೂತಿಗಳು ಹಾಕ್ಕೊಂಡು, ಒಂದು ಏನೋ ಕಾವಿ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಹೋಗ್ಬಿಡ್ತಾರೆ ಅಲ್ಲಿ. ಅವನ ಹತ್ರ ಏನೋ ಶಕ್ತಿ ಇದೆ, ದೇವರಿದೆ. ಯಾರ ಹತ್ರ ಏನೂ ಇಲ್ಲ. ನಮ್ಮಲ್ಲೇ ಶಕ್ತಿ ಇರೋದು, ನಮ್ಮ ಜೀವನದಲ್ಲೇ ಒಂದು ಯುಕ್ತಿ ಇರೋದು, ನಮ್ಮ ಜಾತಕದಲ್ಲೇ ಇರೋದು, ಇನ್ನೊಬ್ಬರ ಮೇಲೆ ಇಲ್ಲ, ಯಾವ ಪೂಜೆಲೂ ಇಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ನಡೆಯುತ್ತೆ ಅಂತ ವೈಜ್ಞಾನಿಕ ನಿಲುಗಟ್ಟಲ್ಲಿ ಜ್ಯೋತಿಷ್ಯ ನಿಂತಿದೆ. ನಾವು ಹುಟ್ಟಬೇಕಾದ್ರೂ ಸೈನ್ಸೇ ಅಲ್ವಾ? ನಾವು ಆಟೋಮೆಟಿಕ್ ಆಗಿ ಹುಟ್ಟಿದ್ವಾ, ಅಥವಾ ನಮ್ಮ ತಂದೆ ತಾಯಿಗಳು ಸೇರಿದಾಗ ತಾನೇ ನಾವು ಹುಟ್ಟಿರೋದು? ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಇದೆ, ಅಲ್ಲಿ ಬಯಾಲಜಿಕಲ್ ರಿಯಾಕ್ಷನ್ ಇದೆ, ಮತ್ತೆ ಎಮೋಷನಲ್ ರಿಯಾಕ್ಷನ್ ಇದೆ, 3 ಇದೆ ಅಲ್ಲಿ. ಅದಾದ್ಮೇಲೆ ತಾನೇ ನಾವು ಹುಟ್ಟಿರೋದಿಲ್ಲಿ. ಸೊ ಅಲ್ಲಿ ಸೈನ್ಸ್ ಇದೆ ತಾನೇ. ನಾವು ಹಂಗೆ ಹುಟ್ಬಿಟ್ವಾ, ಪೂಜೆ ಮಾಡಿ ಹಂಗೆ ಹುಟ್ಬಿಟ್ವಾ? ಎಷ್ಟೋ ಹೆಣ್ಮಕ್ಳು ಮಕ್ಕಳಿಲ್ಲ ಅಂತ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಸೇರಿದಲೇ ಮಕ್ಕಳಾಗತ್ತಾ? ಹಂಗಾರೆ ಅಲ್ಲಿ ಸೈನ್ಸ್ ಇಲ್ವಾ? ಹಂಗಾರೆ ಪೂಜೆ ಗೀಜೆ ಮಾಡ್ಕೊಂಡು ಹಂಗೆ ಸ್ವಯಂಭೂ ಹುಟ್ಟೋರು ಇದ್ದಾರಾ ಯಾರಾದರೂ? ಯಾವ್ದಾದ್ರು ದೇವಸ್ಥಾನ ಯಾವ್ದಾದ್ರು ನೋಡಿದ್ದೀನಮ್ಮ? ಪೂಜೆ ಮಾಡಿದ ತಕ್ಷಣ ಆಟೋಮೆಟಿಕ್ ಗರ್ಭವತಿ ಆಗಿದ್ದಾರೆ ಇವರು. ಪೂಜೆ ಮಾಡಿದ ತಕ್ಷಣ ಗರ್ಭವತಿ. ಏನು ಕುಂತಿನ ಸೂರ್ಯನಿಗೆ ನಮಸ್ಕಾರ ಮಾಡಿದ ತಕ್ಷಣ ಗರ್ಭವತಿ ಆಗಕ್ಕೆ? ಅದೆಲ್ಲ ಕಟ್ಟುಕತೆಗಳು. ಅದನ್ನೇ ನಿಮಗೆಲ್ಲ ಹೇಳ್ತಾ ಇರೋದು. ಜ್ಯೋತಿಷ್ಯ ಅಂದರೆ ವಿಜ್ಞಾನ ಇದೆ. ಇವತ್ತೇನು ನೀವು ಟಿ ವಿಲಿ ನೋಡ್ತಾ ಇದ್ರಲ್ಲ, ಇವರೆಲ್ಲ ಜ್ಯೋತಿಷ್ಯ ಕಲಿತು ವೈಜ್ಞಾನಿಕ ನಿಲುಗಟ್ಟಲ್ಲಿ ಒಂದಷ್ಟು ಸಮೂಹ ಆ ಕಡೆ ಇದೆ.
20% ಆ ಕಡೆ ಇದೆ. ಇನ್ನು 80% ಎಲ್ಲ ಈ ಕಾಕಂಬಿ, ಗೋಡಂಬಿ, ಕಡಲೆಕಾಯಿ ವ್ಯಾಪಾರದವರು ಅವ್ರ ಹತ್ರ ಜ್ಯೋತಿಷ್ಯ ಹೋಗ್ತಾ ಇದ್ದಾರೆ ಕೇಳಕ್ಕೆ. ಎಸ್ಪೆಷಲಿ ಹೋಗೋದು ನೀವೆಲ್ಲ ಯಾವಾಗ ಮದುವೆ ಟೈಮಲ್ಲಿ. ಆ ಮದುವೆ ಟೈಮಲ್ಲಿ ಹೋದಾಗ ಏನೇನೆಲ್ಲ ಬರ್ತದೆ ಇವ್ರ ತಲೆಯಲ್ಲಿ, ನಿಮ್ಮ ಮಗಳಿಗೆ ಮದುವೆ ಆಗ್ತಾ ಇಲ್ವಾ, ಪಂಚಮದಲ್ಲಿ ಶನಿ ಕೂತಿದ್ದಾನೆ, ದಶಾಭುಕ್ತಿ ಯಾವುದೋ ನಡೀತಾ ಇರುತ್ತೆ ಪಾಪ. ದಶಾದಲ್ಲಿ 6ನೇ ಮನೆ, 4ನೇ ಮನೆ, 8ನೇ ಮನೆ ನಡೆದಾಗ ಮದುವೆ ಸ್ವಲ್ಪ ಕಷ್ಟ. ಅಂದರೆ 2 ಥರ ಕಷ್ಟ. ಒಂದು, ಹುಡುಗ ಹುಡುಗಿ ಬರ್ತಾ ಇರಲ್ಲ, ಅಥವಾ ಇವ್ರಿಗೆ ಆಸಕ್ತಿ ಇರಲ್ಲ. ಅದು ಬಿಟ್ಬಿಟ್ಟು ಪಂಚಮದಲ್ಲಿ ಶನಿಗೆ ಹೋಗ್ಬಿಡ್ತಾರೆ. ಈ ಜ್ಯೋತಿಷ್ಯಗಳಿಗೆ ಯಾರು ಕಾಂಪೌಂಡ್ ಇರ್ತಾರಲ್ಲ ಅವ್ರಿಗೆ ಭಾಳ ಈಸಿ ಟಾರ್ಗೆಟ್ ಅಂದರೆ ಶನಿ ಪಾಪ. ಶನಿ ಏನು ಮಾಡಿದ್ದಾನೆ ಇವ್ರಿಗೆಲ್ಲ ಉದ್ಧಾರ ಆಗದೇ ಇರೋಕ್ಕೆ ಕಾರಣನೇ ನಾವು ಶನಿ ಬಗ್ಗೆ ನೆಗೆಟಿವ್ ಹೇಳಿದಾಗ. ಯಾವ ಅಷ್ಟಮ ಶನಿ ನಿಮಗೆ ತೊಂದರೆ ಕೊಡುತ್ತೆ ಅಂತ ಯಾವ ಗ್ರಂಥದಲ್ಲಿ ಬರೆದಿದ್ದಾರೆ, ಎಷ್ಟು ನಿಮಗೆ ಗ್ಯಾರಂಟಿ ಇದೆ, ಯಾವ ಡೇಟಾ ನಿಮ್ಮ ಹತ್ರ ಇದೆ, ಪಂಚಮ ಶನಿಲಿ ಕೂತಿದೆ, ಚಂದ್ರನಿಂದ ಪಂಚಮದಲ್ಲಿ ಶನಿ ಕೂತಿದೆ, ನಿಮಗೆ ತೊಂದರೆ ಮಾಡಿದೆ ಅಂದರೆ ಯಾರು ಅಂದರೆ ಶನಿ 5ರಲ್ಲಿ ಕೂತಿಲ್ದೇ ಇರೋದು, ಅಷ್ಟಮದಲ್ಲಿ ಕೂತಿಲ್ದೇ ಇರೋದು, ಅರ್ಧಾಷ್ಟಮ ಶನಿ, ಪೂರ್ವಾಷ್ಟಮ ಶನಿ ಅದೆಲ್ಲ ಕೂತ್ಕೊಳ್ದೇ ಇದ್ದು ಈಗ 7.5 ಒಂದು ಸೇರ್ಕೊಂಡ್ಬಿಡ್ತಾರೆ. ಚಂದ್ರ ಹಿಂದೆ ಮುಂದೆ 12ನೇ ಮನೆ, 1ನೇ ಮನೆ, 2ನೇ ಮನೆ ಕೂತ್ಕೊಂಡ್ರೆ ಅಂದರೆ ಚಂದ್ರ ಎಲ್ಲಿದ್ದಾನೋ ಹಿಂದಗಡೆ ಆ ಜಾಗದಲ್ಲಿ ಮುಂದೆ 3 ಮನೆ ಸಿಗ್ತಾ. ಮತ್ತೆ ಚಂದ್ರನಿಂದ 4ನೇ ಮನೆ ಅಲ್ಲಿ ಅರ್ಧಾಷ್ಟಮ ಅಂತ ಹೇಳ್ತಾರೆ, ಅಲ್ಲಿ 4ನೇ ಸಿಗ್ತಾ. ಪಂಚಮ ಶನಿ ಸರಿ ಇಲ್ತಾರೆ, 5ನೇ ಸಿಗ್ತಾ. ಅಷ್ಟಮ ಸರಿ ಇರುತ್ತೆ. 6 ಮನೆಗಳನ್ನ ಹೋಗ್ಬಿಟ್ಟು ನೆಗೆಟಿವ್ ಮಾಡಿಬಿಟ್ರೆ ಇನ್ನ ಬದುಕಂಗೆ ಇಲ್ವಾ? ಶನಿ ಒಂದು ರೌಂಡ್ ಹೊಡೆಯೋಕ್ಕೆ 30 ವರ್ಷ ತಗೊಳ್ತಾನೆ. 30 ವರ್ಷ 12 ಮನೆಗಳಲ್ಲಿ 6 ಮನೆ ಕೆಟ್ಟೋಗಿದ್ರೆ 30 ವರ್ಷದಲ್ಲಿ 15 ವರ್ಷ ಕೆಟ್ಟೋಯ್ತಾ ನಮಗೆ ಲೈಫು. ಇನ್ನು ಬೇರೆಯವ್ರು ಯಾರ್ದು ಇಲ್ವಾ? ಈ ಅಡುಗುಲಜ್ಜಿ ಜ್ಯೋತಿಷ್ಯ ಹೇಳಿ ಅಂತಂದರೆ ಈ ವಿಭೂತಿ ಹಾಕ್ಕೊಂಡು ನಾಮಗಳು ಹಾಕ್ಕೊಂಡು ಜ್ಯೋತಿಷ್ಯನ ಮತ್ತು ಈ ಒಂದು ಸೈನ್ಸ್ನ ಹಾಳು ಮಾಡ್ಕೊಂಡು ಕೂತಿರ್ತಕ್ಕಂಥ ನೀವೇ ಹಿಂದೂ ವಿರೋಧಿಗಳು. ಮೊದಲು ಹಿಂದೂ ವಿರೋಧಿಗಳು ಇವ್ರು ಯಾರು ಓಡಾಡ್ತಾ ಇರ್ತಾರೆ ಪಾಪ, ಹಿಂದೂ ವಿರೋಧಿಗಳು ಅಂತೆಲ್ಲ ಓಡಾಡ್ತಾರೆ. ಹಿಂದೂ ವಿರೋಧಿಗಳು ಯಾರು ಇಲ್ಲ, ಜ್ಯೋತಿಷ್ಯದಲ್ಲಿ ನೆಗೆಟಿವ್ ಹೇಳ್ತಾ ಇರ್ತಾರಲ್ಲ ಅವರೇ. ಜ್ಯೋತಿಷ್ಯದಲ್ಲಿ ಭಯ ಪಡಿಸೋದಲ್ಲ, ಕಾನ್ಫಿಡೆನ್ಸ್ ಕೊಡಿಸೋದು ಜ್ಯೋತಿಷ್ಯ. ಪೂಜೆ ಮಾಡಿಸೋದು ಜ್ಯೋತಿಷ್ಯ ಅಲ್ಲ, ಭರವಸೆ ಅನ್ನೋದು ಜ್ಯೋತಿಷ್ಯ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಒಳ್ಳೆ ಡಾಕ್ಟ್ರು, ಕಾಯಿಲೆ ಬಂದಿದ್ರೆ ನೀನು ನಾಳೆ ಸತ್ತೋಗ್ತೀಯ ಕಣ, ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ನಿನ್ನ ಕಾಯಿಲೆ, ಟ್ರೀಟ್ಮೆಂಟ್ ತಗೊಂಡ್ರೆ ನೀನು ಹೋಗ್ಬಿಡ್ತೀಯ, ಟ್ರೀಟ್ಮೆಂಟ್ ತಗೊಂಡು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ರೆ ಅವನು ಆ್ಯಕ್ಚುಲಿ ಬದುಕೋನು ಸತ್ತಗೆ ಹೋಗ್ಬಿಡ್ತಾನೆ ಮಾನಸಿಕವಾಗಿ. ಜ್ಯೋತಿಷ್ಯರು ಎಮೋಷ್ನಲ್ ಟೆರರಿಸ್ಟ್ ಅಂತ ಹೇಳ್ತೀನಿ, ಕೆಲವರು ಇದ್ದಾರೆ ಎಮೋಷ್ನಲ್ ಟೆರರಿಸ್ಟ್ ಅವರೆಲ್ಲ. ಅದಕ್ಕೆ ಜ್ಯೋತಿಷ್ಯ ಕಲಿತು ನಮ್ಮ ಜೀವನದಲ್ಲಿ ಏನೂ ಇಲ್ಲ, ಕಾಂಬಿನೇಷನ್ ಇಲ್ಲ, ನೆಗೆಟಿವ್ ಇದೆ ಅಂತಂದ್ರೆ ಬಿಟ್ಬಿಡ್ಬೇಕು, ಏನು ಮಾಡೋಕ್ಕಲ್ಲ, ಆ ಲೈನ್ ಇಲ್ಲ. ಹಂಗನ್ಬಿಟ್ಟು ದೇವರು ಎಲ್ಲ ಡೋರ್ನು ಮುಚ್ಚಲ್ಲ. 10 ಡೋರಲ್ಲಿ 3 ಡೋರ್ ಮುಚ್ಚಿದ್ರೆ 7 ಡೋರ್ ಓಪನ್ ಇರುತ್ತೆ. ನಾವು 3 ಡೋರ್ ಮಾತ್ರ ನೋಡ್ತಾ ಇರ್ತೀವಿ ಮುಚ್ಚಿದೆ ಅಂತ, ಇನ್ನು ಈ ಕಡೆ ತಿರುಗಿ ನೋಡಿದ್ರೆ 7 ಡೋರ್ ಓಪನ್ ಇರುತ್ತೆ. ದಟ್ ಈಸ್ ಲೈಫ್. ಆ ಲೈಫ್ನ ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಮೈಂಡಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಈ ಜ್ಯೋತಿಷ್ಯ ಅಂದರೆ ವಿಜ್ಞಾನ ಕಲೀರಿ. ಜ್ಯೋತಿಷ್ಯನ ಕೇಳಕ್ಕೆ ಹೋಗ್ಬಾರ್ದು. ಕೇಳೋರು ಮುಟ್ಟಾಳ್ರು, ಇಲ್ಲಿ ಕೇಳೋರು ಮುಟ್ಟಾಳ್ರೆ. ನಾನು ಹೇಳ್ತೀನಿ, ನೀವು ನಾನು ಕಾಲ್ ಮಾಡಿ ನೀವು ಮುಟ್ಟಾಳ್ರೆ. ನೀವು ಕೇಳ್ಬಿಟ್ಟು ಹೇಗೆ ಹೇಳ್ತಾರೆ ಅಂತ ತಿಳ್ಕೊಂಡು ಬಂದರೆ ಬುದ್ಧಿವಂತರು. 100% ಹೇಳ್ತಾ ಇದ್ದೀನಿ, ಕೇಳಕ್ಕೆ ಹೋಗೋರೆಲ್ಲ ಶತಮೂರ್ಖರು. ನೆಕ್ಸ್ಟ್ ಓಕೆ ಗುರುಗಳ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ ಹಲೋ ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಾವು ಶಿವಮೊಗ್ಗ ಜಿಲ್ಲೆಯಿಂದ ಮಾತಾಡ್ತಿದ್ದೀವಿ, ಯಶೋಧ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 2003ನೇ ಇಸ್ವಿ. ಡೇಟು, ಮಂತು, ಇಯರ್ ಹೇಳಮ್ಮ ಆರ್ಡ್ರಲ್ಲಿ. ಫಸ್ಟ್ ಡೇಟ್ ಹೇಳಿ. 12ನೇ ತಾರೀಕು. 12ನೇ ತಾರೀಕು ಬೆಳಿಗ್ಗೆ 8:25ಕ್ಕೆ ಹುಟ್ಟಿದ್ದಾರೆ. ಯಾವ ತಿಂಗಳು ಮೇಡಮ್? ತಿಂಗಳು ತಿಳಿಸ್ಕೊಡಿ ಫಸ್ಟ್. 12ನೇ ತಾರೀಕು ತಿಂಗಳು? ಫೆಬ್ರವರಿ ತಿಂಗಳು, 2ನೇ ತಿಂಗಳು. ಓಕೆ, 2000 3ನೇ ಇಸ್ವಿ. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 8:25. 8:25 ಬೆಳಗ್ಗೆನಾ? ಬೆಳಗ್ಗೆ. ಓಕೆ, ಹುಟ್ಟಿದ ಊರು ಯಾವುದು? ಅವ್ರದ್ದು ಚನ್ನಗಿರಿ ತಾಲೂಕು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ.
ಅದೇ ನಮ್ಮ ಮಗಳು KS ಕೋಚಿಂಗ್ ತಗೊಂತಿದ್ದಾಳೆ. ಹಾ. ಓದೋದ್ರಲ್ಲಿ ತುಂಬಾ ಡಲ್ ಆಗಿದ್ದಾಳೆ, ಅದಕ್ಕೆ. ಓದೋದ್ರಲ್ಲಿ ಡಲ್ ಇರೋರಿಗೆಲ್ಲ KS ಕೋಚಿಂಗ್ ಕೊಡ್ತೀರಿ ನೀವೆಲ್ಲ? ಪರವಾಗಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇರೋದು. ಯಾಕೆ ತುಂಬಾ ಓದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಮತ್ತೆ KS ಕೋಚಿಂಗ್ ಯಾಕೆ ಕೊಡ್ತಾ ಇದ್ದೀರಾ? KS ಅಲ್ಲಿ ಕಷ್ಟ ಪಡ್ಬೇಕಲ್ಲಮ್ಮ ತುಂಬಾ. ಅದೇ ಯಾಕೋ ತುಂಬಾ ಚೆನ್ನಾಗಿ ಓದ್ತಿದ್ಲಿ, ಯಾಕೋ ಒಂಥರ ಅಪ್ಸೆಟ್ ಆಗಿದ್ದಾಳೆ. ಅದು 5ನೇ ಮನೆ ಬಂದಿದೆ, ಅಪ್ಸೆಟ್ ಏನಾಗಿಲ್ಲ. ಯಾರು ಇಷ್ಟ ಪಡ್ತಾ ಇದ್ರ ನೋಡಿ? ಇಲ್ಲ ಸರ್. ಹೌದಾ? ಇಲ್ವಾ? ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರೆ ಅದೇ ಓದಕ್ಕೆ ಯಾಕೋ ಡಲ್ ಆಗಿದ್ದಾಳೆ, ಅದಕ್ಕೆ. ಏನಕ್ಕೆ ಡಲ್ ಅಂತ ಕೇಳ್ಕೊಂಡಿದ್ರ ಹೋಗ್ಲಿ? ಏನ್ ಕಾರಣಕ್ಕೆ ಡಲ್ ಅಂತ ಕೇಳಿದಿರಾ ನೀವು ಹೋಗ್ಲಿ ಕೂರ್ಸಿ? ಅವರು ಅದೇ ಯಾಕೋ ಮನಸ್ಸು ಬರ್ತಾ ಇಲ್ಲ ಅಂತಿದ್ರು ಸರ್. 11-5 ಈ ಕಾಂಬಿನೇಷನ್ ಅವ್ರಿಗೆ ಆರ್ಕಿಟೆಕ್ಟ್ ಒಳ್ಳೇದು, ಸಾಫ್ಟ್ವೇರ್ ಒಳ್ಳೇದು, ಅರ್ಥ ಆಯ್ತಾ? ಈ ಲೈನಲ್ಲಿ ಮಾತ್ರನೇ ಅವ್ರಿಗೆ ಯೋಗ ಇರೋದು. ಗುರುದಶ 5 and 11 ಕಾಂಬಿನೇಷನ್ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಮಾತ್ರ ಇರೋದು. ಏನ್ ಓದಿದ್ದಾರೆ? ಎಲ್ಲ ಕೋಚಿಂಗ್ ತಗೊಂಡಿದ್ದಾರೆ ಸರ್. ಅಲ್ಲ, ಡಿಗ್ರಿ ಏನು ಓದಿಲ್ವಾ? ಇಲ್ಲ, ಇದು ಡಿಗ್ರಿ ತಗೊಂಡು ಅದ್ರ ಮೇಲೆ ಕೋಚಿಂಗ್ ತಗೊಂಡಿದ್ದಾಳೆ. ಡಿಗ್ರಿ ತಗೊಂಡು ಅದ್ರ ಮೇಲೆ ಕೋಚಿಂಗ್. ಮೋಸ್ಟ್ಲಿ ನಿಮ್ಮನ್ನ IAS ಕೋಚಿಂಗ್ ಕಳಿಸ್ಬೇಕು ಅನ್ಸುತ್ತೆ ಫಸ್ಟ್. ಏನ್ ಸರ್? ನಿಮ್ಗೆ IAS ಕೋಚಿಂಗ್ ಕಳಿಸ್ಬೇಕು. ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ವಲ್ಲ? ನಿಮ್ಮ ಮಗಳೆಲ್ಲಿದ್ದಾರೆ? ಇದೆ ಸರ್ ಇಲ್ಲಿ. ಅವ್ರು ಯಾಕೆ ಮಾತಾಡಲ್ಲ? ಕೊಡ್ತೀನಿ ಸರ್. ಅವ್ರನ್ನೇ ಕೊಡಿ. ಈಗ ಮಾತಾಡಿ. ಹಲೋ. ಏನಮ್ಮ ನಿಮ್ಮ ಅಮ್ಮನ್ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ನಮ್ಗೆಲ್ಲ. ಅದಕ್ಕೆ ಅಮ್ಮ ಮಾತಾಡ್ತೀನಿ ಅಂತ. ನೀನೇ ಮಾತಾಡಿದ್ರೆ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡ್ಬೋದು. ಏನ್ ಓದಿರೋದು? ಡಿಗ್ರಿ ಯಾವ್ದು ಚೂಸ್ ಮಾಡಿರೋದು ನೀವು? ಸರ್ BA ಕಂಪ್ಲೀಟ್ ಆಗಿದೆ. BA ತಗೊಂಡು ನೀವು KS ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ? ಇಲ್ಲ ಸರ್, BA ತಗೊಂಡು ಇವಾಗ KS ಕೋಚಿಂಗ್ ತಗೊಳ್ತಾ ಇದ್ದೀನಿ. ಬ್ಯಾಚುಲರ್ ಆಫ್ ಆರ್ಟ್ಸ್ ತಾನೆ BA ಅಂದ್ರೆ? ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್ ತಾನೆ? ಇವ್ರಿಗೂ ಕೋಚಿಂಗ್ ಸರಿ ಇಲ್ಲ. ನೋಡಮ್ಮ, 11 ಮತ್ತೆ 5 ಕಾಂಬಿನೇಷನ್ ಕೆಲವು ದಾರಿಗಳು ತೋರಿಸುತ್ತೆ. ಒಂದು ಕ್ರಿಯೇಟಿವ್ ಫೀಲ್ಡು ಅಂದರೆ ಫ್ಯಾಷನ್ ಇಂಡಸ್ಟ್ರಿ, ಈ ಬಟ್ಟೆಗಳದೆಲ್ಲ ನಾವು ಕಲಿತೀವಲ್ಲ, ಡಿಸೈನ್, ಅದನ್ನು ಕಲಿಬೇಕು ಇವರು. ಅದು ಬಿಟ್ಟರೆ ಸಾಫ್ಟ್ವೇರು, ಅದು ಬಿಟ್ಟರೆ ಆರ್ಕಿಟೆಕ್ಟು, ಅದು ಬಿಟ್ಟರೆ ಕೊನೆಗೆ BA ಮಾಡಿರೋದ್ರಿಂದ ನಾನು ಅವ್ರಿಗೆ ಸಜೆಸ್ಟ್ ಮಾಡೋದು ಟೀಚಿಂಗ್ ಲೈನ್. ಈ ಲೈನಲ್ಲಿ ಹೋದರೆ ಮಾತ್ರ ನಿಮಗೆ ಜೀವನದಲ್ಲಿ ಒಂದು ಕೆಲಸ ಕಾರ್ಯ ಇರ್ತದೆ. ದಶಾ ಏನು ಹೇಳುತ್ತೋ ಅದನ್ನ ನೋಡ್ಕೊಂಡು ಹೋಗಬೇಕು. ಯಾಕೆಂದರೆ ನಾವು ಅಲ್ಲಿ ದಶಾ ವಿಚಾರದಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋದಲ್ಲ. ದಶಾ ವಿಚಾರದಲ್ಲಿ ನಾವು ನೋಡಬೇಕು ಮಾಡಬೇಕು ಅಂತಂದರೆ ಏನು ಕಾಂಬಿನೇಷನ್ ಇರುತ್ತೆ, ಆಸೆ ಬೇಕಾದಷ್ಟು ಇರುತ್ತೆ. ನಾನು ಇವಾಗ ರಾಜಕೀಯಕ್ಕೆ ಹೋಗಬೇಕು, ನಾನು ಒಂದು ಕಾರ್ಪೊರೇಟರ್ ಆಗಬೇಕು, ಅಥವಾ ನಾನು ಒಂದು MLA ಆಗಬೇಕು, ಅದೆಲ್ಲರಿಗೂ ಆಸೆ ಇದೆ ರೀ. ಎಲ್ಲ ಯಾರಿಗೂ ಆಸೆ ಇಲ್ಲ ಇಲ್ಲಿ? ಮನೇಲಿ ಇರೋ ಗಂಡಸರಿಗೆಲ್ಲ MLA ಪೋಸ್ಟ್ ಕೊಡ್ತೀವಿ ಅಂದ್ರೆ ಯಾರಿಗೂ ಆಸೆ ಇರಲ್ಲ. ಆದರೆ ಆ ಲೈನು ನಮಗೆ ಇದೆಯಾ ಅಂತ ಫಸ್ಟ್ ಜ್ಯೋತಿಷ್ಯದಲ್ಲಿ ನೋಡಿದ್ರೆ ಮಾತ್ರನೇ ಆಗುತ್ತೆ. ಹಾಗೆ ಸಾಕಷ್ಟು ಜನ ರಾಜಕೀಯದಲ್ಲಿ ಟ್ರೈ ಮಾಡ್ತಾನೇ ಇರ್ತಾರೆ, ಹಿಂದೆಗಡೆ ಹೋಗ್ತಾನೇ ಇರ್ತಾರೆ ರಾಜಕೀಯ ವ್ಯಕ್ತಿಗಳು. ಕಳೆದ 20 ವರ್ಷದಿಂದ ಒಬ್ಬರು ನೋಡ್ತಾ ಇದ್ದೀನಿ, ಹಿಂದೆನೇ ಇದ್ದಾರೆ, ಮುಂದೆ ಬಂದೇ ಇಲ್ಲ ಜೀವನದಲ್ಲಿ ರಾಜಕೀಯದಲ್ಲಿ. ಬಂದು ಹತ್ರ ಜಾತಕ ಕೇಳ್ತಾರೆ, ಅವ್ರು ಹಿಂದೆನೇ ಇರ್ತಾರೆ. ಹಾಗೆ ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಇನ್ನಷ್ಟು ಮಾತನಾಡ್ತಾ ಹೋಗೋಣ ಗುರುಜಿ ಹತ್ರ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು,
ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಹಣದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಹಣ ಹೇಗೆ ಉಳಿಸಬೇಕು, ಯಾವ ರೀತಿ ಮಾರ್ಗ ಅನುಸರಿಸಿದ್ರೆ ಒಳ್ಳೇದು ಅಂತ ಗುರುಜಿ ಹತ್ರ ಮಾತನಾಡಿಸ್ತಾ ಹೋಗೋಣ. ಗುರುಜಿ, ಹಣದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ, ಮುಂದುವರಿಸೋದಾದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವಾಗಲೇ ನಾನು 5ನೇ ಮನೆ, 8ನೇ ಮನೆ, 12ನೇ ಮನೆ ಹೇಳಿದೆ ಹಣದ ವಿಚಾರದಲ್ಲಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಕೆಲಸ ಸಿಗ್ತಾ ಇಲ್ಲ ಅಂದ್ರೂ 5, 8, 12. ಯಾರಿಗ ದುಡ್ಡು ಕೊಡ್ತೀನಿ ಬರ್ತಾ ಇಲ್ಲ ಅಂತಂದರೆ 5, 8, 12. ಈ 5, 8, 12 ನಮಗೆ ಸಾಕಷ್ಟು ಸಮಸ್ಯೆಯನ್ನು ಕೊಡುತ್ತೆ. ಅದಕ್ಕೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಸಂಖ್ಯಾತಂತ್ರ ಅಂತ ನಾವು ಕರಿತೀವಿ. ಇಲ್ಲಿ ವಿಶೇಷ ಏನು ಅಂತಂದರೆ 9 ನಂಬರ್ ಕೊಟ್ಟಿದ್ದೀನಿ, 9 ಡಿಜಿಟ್, 20ರಿಂದ ಶುರುವಾಗಿ 28ವರೆಗೂ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, 20 ಇದೆ, 21 ಇದೆ, 22 ಇದೆ, 23, 24, 25, 26, 27, 28 ಇದೆ. 2 ಗ್ರಹಗಳು ಕಾರಕ, ಒಂದು ಕೇತು, ಒಂದು ಚಂದ್ರ ಮನಸ್ಸಿಗೆ. ಕೆಲವೊಂದ್ಸತಿ ಏನಾಗುತ್ತೆ, ಜಾತಕಗಳು ಚೆನ್ನಾಗಿರ್ತವೆ, 5, 8, 12 ಇರಲ್ಲ. ಬಟ್ ಆದರೆ ಚಂದ್ರ ಕೇತು ಸಿಂಪತಿ ಗ್ರಹಗಳದು. ನಮ್ಮ ಹತ್ರ ಒಂದು 1000 ರೂಪಾಯಿ ಇರುತ್ತೆ, ಯಾರೋ ಬಂದು ಒಂದು 200 ರೂಪಾಯಿ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೋಗುತ್ತೆ. ಅಲ್ಲಿ ಕಾಂಬಿನೇಷನ್ 5, 8 ಇರಲ್ಲ, 12 ಇರಲ್ಲ. ಸಿಂಪತಿ ಗ್ರಹಗಳು ಸ್ವಲ್ಪ ನಮಗೆ ಸಮಸ್ಯೆ ಮಾಡುತ್ತೆ ಲಾಸಲ್ಲಿ. ಜ್ಯೋತಿಷದಲ್ಲಿ 2 ಥರ, ಒಂದು ಮನೆಗಳು ಸಮಸ್ಯೆ ಮಾಡಿದ್ರೆ, ಇನ್ನೊಂದು ಗ್ರಹಗಳು ಸಮಸ್ಯೆ ಮಾಡ್ತವೆ. ಮನೆಗಳು ದೊಡ್ಡದಾಗಿ ಸಮಸ್ಯೆ ಮಾಡ್ತವೆ 5, 8, 12. ಗ್ರಹಗಳು ಸ್ವಲ್ಪ ಲೈಟಾಗಿ ಸಮಸ್ಯೆ ಮಾಡ್ತವೆ. ಸೊ ದೇರ್ ಆರ್ 2 ಕಾನ್ಸೆಪ್ಟ್ಸ್ ಇನ್ ಅಸ್ಟ್ರಾಲಜಿ, ಪ್ಲಾನೆಟ್ ಪ್ಲಸ್ ದಿ ಹೌಸಸ್. ಪ್ಲಾನೆಟ್ ಆಲ್ಸೋ ಹ್ಯಾಸ್ ಎ ಸೇ. ಅದೇ ಥರ ನಮಗೆ ಅದೇ ಗ್ರಹಗಳು, ನಮಗೆ ದುಡ್ಡು ಕೊಡ್ತಕ್ಕಂಥ ಗ್ರಹಗಳು ಶುಕ್ರ, ಗುರು ಮತ್ತು ಬುಧ ಎಲ್ಲ ದುಡ್ಡು ಕೊಡ್ತವೆ. ಇದು ಸಿಂಪತಿ. ಯಾರೋ ಒಬ್ರು ಬಂದರು, ಕೇಳಿದ್ರು, ಎತ್ಬಿಡೋದು ಕೈ. ಈಗ ಎಷ್ಟೋ ಜನ ಈ ಸಂಸಾರದಲ್ಲಿ ಬೈಕೋತಾ ಇರ್ತಾರೆ. ಅಲ್ಲಿ ಪಾರ್ಟಿಗೆ ಹೋಗಿದ್ವಿ, ಒಂದು 10 ಜನ ಕೂತಿದ್ದಾರೆ, ಅಲ್ಲಿ ಬಿಲ್ ಬಂತು, 10,000 ಬಿಲ್ ಬಂತು. ಇವ್ರ ಗಂಡ ಏನೋ ಪ್ರಶಂಸೆ ತೋರ್ಸೋಕ್ಕೆ ಎತ್ಬಿಡ್ತಾರೆ, 10,000 ಕೊಟ್ಬಿಡ್ತಾರೆ. ಎಲ್ಲ ಡಿವೈಡ್ ಮಾಡ್ಕೋಬೇಕು ತಾನೆ 10 ಜನ. ಅದಿರಲ್ಲ, ಅಲ್ಲೆಲ್ಲೋ ಒಂದು ಚಂದ್ರಕೇತು ನಡೀತಾ ಇರುತ್ತೆ. ಈ ಚಂದ್ರಕೇತು ಮಾನಸಿಕವಾಗಿ ಖರ್ಚು ಮಾಡ್ಸೋಕ್ಕೆ ತೋರಿಸ್ತಾ ಇರುತ್ತೆ. ಅಲ್ಲಿ ಚಂದ್ರಕೇತು ಮಾನಸಿಕವಾಗಿ ಸ್ವಲ್ಪ ಸಮತೋಲನ ಬಂದು ಕಂಟ್ರೋಲ್ ಬರಬೇಕು ಅಂದರೆ ಈ ಯಂತ್ರವನ್ನು ಬರಿಬೇಕು. ಯಾವುದರಲ್ಲಿ ಅಂತಂದರೆ ರೆಡ್ ಇಂಕ್ ಪೆನ್ನಲ್ಲಿ ಬರಿಬೇಕು. ಇದೇ ರೀತಿ ಚೌಕಾಕಾರ ಹಾಕಿ ವೈಟ್ ಪೇಪರಲ್ಲಿ
ಚಿಕ್ಕದ್ರಿಂದ ದೊಡ್ಡದು ಬರಬೇಕು. ಚಿಕ್ಕದ್ರಿಂದ ದೊಡ್ಡದೇನು ಅಂತಂದರೆ ಮೇಲೆ ನಾರ್ತಲ್ಲಿರ್ತಕ್ಕಂಥದ್ದು ಮೊದಲು 20 ಬರೀಬೇಕು, ಅದಾದಮೇಲೆ ಸೌತ್ ಈಸ್ಟಲ್ಲಿ 21 ಬರೀಬೇಕು, ಅದಾದಮೇಲೆ ವೆಸ್ಟಲ್ಲಿ 22 ಬರೀಬೇಕು, ಸೌತ್ ವೆಸ್ಟಲ್ಲಿ 23 ಬರೀಬೇಕು, ಬ್ರಹ್ಮಸ್ಥಾನದಲ್ಲಿ 24 ಬರುತ್ತೆ, ಆಮೇಲೆ ಈಶಾನ್ಯದಲ್ಲಿ 25 ಬರುತ್ತೆ, ಹಾಗೆ ಈಸ್ಟಲ್ಲಿ 26 ಬರುತ್ತೆ, ವಾಯುವ್ಯ ಮೂಲೆಯಲ್ಲಿ 27 ಬರುತ್ತೆ, ಹಾಗೆ ದಕ್ಷಿಣದಲ್ಲಿ 28 ಬರುತ್ತೆ. ಇದರ ವಿಶೇಷ ಏನು ಅಂತ ಹೇಳ್ತೀನಿ ಇವಾಗ. ನೀವು ಹೇಗೆ ಟೋಟಲ್ ಮಾಡಿದ್ರೂ ಕೂಡ ಕೇತು ಮತ್ತು ಚಂದ್ರರ ಸಂಖ್ಯೆ ಬರುತ್ತೆ. ಕೇತುವಿನ ಸಂಖ್ಯೆ 7, ಚಂದ್ರನ ಸಂಖ್ಯೆ 2. 72 ಟೋಟಲ್ ಮಾಡಿದ್ರೆ 72 ಬರುತ್ತೆ. ನೀವು ಹೇಗಾರು ಟೋಟಲ್ ಮಾಡಿ, ಹಿಂಗೆ ಮೇಲಾರು ಟೋಟಲ್ ಮಾಡಿ 72, ಮಧ್ಯದಲ್ಲಾರು ಟೋಟಲ್ ಮಾಡಿ 72. ಕರೆಕ್ಟ್ ಆಗಿದೆಯಮ್ಮ? 72 ಇದೆಯಾ ನೋಡಮ್ಮ. ಕೆಳಗಡೆ ಟೋಟಲ್ ಮಾಡಿದ್ರೆ 72, ಡಯಾಗನಲಿ ಟೋಟಲ್ ಮಾಡಿ, ಈ ಕಡೆ ಡಯಾಗನಲಿನೂ ಟೋಟಲ್ ಮಾಡಿ 72. ಇದನ್ನು ಬರೆದು ಸುಡಬೇಕು. ಇದು 21 ದಿವಸ ಸುಡಬೇಕು. ಇದನ್ನು ಪ್ರಾರಂಭ ಮಾಡ್ತಕ್ಕಂಥ ದಿವಸಗಳು ಬಂದು ಮಂಗಳವಾರ ಮಾಡ್ಬೋದು, ಶನಿವಾರ ಮಾಡ್ಬೋದು, ಭಾನುವಾರ ಮಾಡ್ಬೋದು ಸ್ಟಾರ್ಟ್ ಮಾಡ್ತಕ್ಕಂಥ ದಿವಸ. ಆದರೆ ಕಂಟಿನ್ಯೂಸ್ ಆಗಿ 21 ದಿವಸ ಮಾಡಿ ನೋಡಿ, ನಿಮಗೆ ಹಣ ಖರ್ಚು ಮಾಡೋದ್ರಲ್ಲಿ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಸುಮ್ಮನೆ ಕೊಡಲಿ ಬಿಡೋರು, ಆ ರೀತಿ ಮನೋಭಾವ ಬರಬೇಕು. ದಿಲ್ದಾರ್ ಒಳ್ಳೆಯದೇ, ಆದರೆ ಅತಿ ದಿಲ್ದಾರು ನಮಗೆ ಪಾಶ. ಏನೇ ಹೆಚ್ಚಿಗೆ ಆದರೂ ಕೂಡ ಅಮೃತನೂ ವಿಷ ಅಂತಾರಲ್ಲ, ಆ ರೀತಿ ನಾವು ಕೆಲವರು ತುಂಬ ದುಡ್ಡು ಇಟ್ಕೊಂಡಿರ್ತಾರೆ. ಎಮೋಷ್ನಲಿ ಡ್ರಿವನ್ ಪೀಪಲ್ ಇರ್ತಾರೆ. ಎಮೋಷ್ನಲಿ ದೇ ಆರ್ ಡ್ರಿವನ್ ಬೈ ಇದು. ಅವ್ರಿಗೆ ಯಾವುದು ಯಾರು ಕೊಡ್ತಾ ಇದ್ದೀವಿ, ಯೋಗ್ಯತೆ ಇರೋರಿಗೆ ನಾವು ಖರ್ಚು ಮಾಡ್ತಾ ಇದ್ದೀವ, ಅಯೋಗ್ಯರಿಗೆ ಖರ್ಚು ಮಾಡ್ತಾ ಇದ್ದೀವ ಅನ್ನೋ ಪರಿಜ್ಞಾನ ಜನಗಳಿಗೆ ಬರಲ್ಲ. ಸಾಕಷ್ಟು ಜನ ಎಲ್ಲ ಕಳ್ಕೊಂಡಾದ್ಮೇಲೆ ಬರೋದು, ನಾನು ಅಯೋಗ್ಯನಿಗೆ ಹೋಗಿ ಪಾರ್ಟಿ ಕೊಡಿಸ್ದೆ, ಅಯೋಗ್ಯನಿಗೆ ಅಲ್ಲಿ ಕರ್ಕೊಂಡೋದೆ ಇಲ್ಲಿ ಕರ್ಕೊಂಡೋದೆ, ಅಯೋಗ್ಯರಿಗೆ ನಾನು ವಿದೇಶ ಪ್ರಯಾಣ ಮಾಡಿಸ್ದೆ, ಅಯೋಗ್ಯರಿಗೆ ನಾನು ಬಸ್ಸಲ್ಲಿ ಕರ್ಕೊಂಡೋದೆ, ಅಯೋಗ್ಯರಿಗೆ ನಾನು ಬಟ್ಟೆ ಕೊಡಿಸ್ದೆ, ಅಯೋಗ್ಯರಿಗೆ ನಾವು ಹಿಂಗೆ ಕೊಡಿಸ್ಬಿಡ್ತೀವಿ ನಾವು. ಯಾಕೆಂದರೆ ಅದು ಸ್ವಲ್ಪ ವಿಮರ್ಶೆಗೆ ಮತ್ತು ಬುದ್ಧಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಗ್ರಹಗಳಿದ್ದ ಬಂದಾಗ ಅದೆಲ್ಲರೂ ಒಂದು ಕಡೆ ಡಿಸ್ಟರ್ಬ್ ಆಗಿಬಿಡ್ತೀವಿ. ವಿ ಆರ್ ಎಮೋಷ್ನಲಿ ಡ್ರಿವನ್. ಎಮೋಷನ್ ಸ್ಟ್ರಾಂಗ್ ಆಗಬೇಕಾದ್ರೆ ಇದು ಸಿಂಪಲ್ ತಂತ್ರ. ಇದನ್ನು ಮಾಡಿದ್ರೆ 1 ಟೈಮ್ ಮಾಡಿ, ಒಂದು 3 ತಿಂಗಳಾದಮೇಲೆ 2 ಟೈಮ್ಸ್ ಮಾಡಿ ಬರೆದಿಟ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಎಮೋಷ್ನಲಿ ಸ್ಟ್ರಾಂಗ್ ಆದಾಗ ನಮಗೆ ಸುಮ್ಮನೆ ಖರ್ಚಾಗಿ ಮನಸ್ಸಿಗೆ ಬೇಜಾರಾಗೋದು ಬೇಡ. ದುಡ್ಡು ಹೋಗ್ಬಿಟ್ಟಿದೆ, ದುಡ್ಡು ವಾಪಸ್ ಬರಲ್ಲ, ಬಟ್ ನಮ್ಮ ಮನಸ್ಸಲ್ಲಿ ಏನು ನಿಂತಿರುತ್ತೆ ಅಂದರೆ ಬೇಜಾರು. ಅವ್ನಿಗೆ ಮಾಡಿದೆ, ನಾನು ಎಷ್ಟು ಮಾಡಿದೆ, ನನಗೆ ದೋಖ ಮಾಡ್ದ. ಅವ್ರ ಮನಸ್ಸಿಗೆ ಆಮೇಲೆ ಬರುತ್ತೆ, ನಾನು ಅತಿಯಾಗಿ ಮಾಡಿದ್ನೇನೋ ಅವನಿಗೆ ಹೋಗಿ ಅಂತ. ಸೊ ಅದೇ ವಿಚಾರಣೆಯಲ್ಲಿ ಗ್ರಹಗಳ ವಿಚಾರದಲ್ಲಿ ಬಂದಾಗ ದುಡ್ಡು ಕಳ್ಕೊಳ್ಳೋದು ಅತಿಯಾಗೂ ಆಗುತ್ತೆ. ಗೊತ್ತಿಲ್ಲದೆ ಕಳ್ಕೊಳ್ಳೋದು ಬೇರೆ, ಯಾರಿಗೋ ಗೊತ್ತಿಲ್ಲದೆ ಕೊಟ್ಬಿಟ್ಟೆ ಸರ್ ಗೊತ್ತಾಗಲಿಲ್ಲ ಅಂತ ಅದು ಬೇರೆ. ಆದರೆ ತಿಳಿದು ಓವರ್ ಡೂಯಿಂಗ್ ಅಂತ ಹೇಳ್ತಾರೆ. ಓವರ್ ಡೂಯಿಂಗು ನಮಗೆ ಸಮಸ್ಯೆ ಕೊಡುತ್ತೆ. ಓವರ್ ಡೂಯಿಂಗ್ನ ಕಮ್ಮಿ ಮಾಡೋಕ್ಕೆ ಇಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಆ ಕಾರಣದಿಂದ ಈ ತಂತ್ರವನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ದಿನಕ್ಕೆ 1ರಂತೆ 21 ದಿವಸ ಮಂಗಳವಾರ ಅಥವಾ ಶನಿವಾರ ಅಥವಾ ಭಾನುವಾರ ಸ್ಟಾರ್ಟ್ ಮಾಡಿ ಈ ಸಂಖ್ಯೆಗಳನ್ನ ಬರೆದಾಗ ಯೂನಿವರ್ಸ್ಗೆ ಹೋಗುತ್ತೆ. ಅಂದರೆ ಈ ನಂಬರ್ 72 ಅಂದಾಗ ಆ ಬರೆದಾಗ ವೈಬ್ರೇಷನ್ಸು ಮೂನ್ ಮತ್ತು ಈ ಒಂದು ನೋಡಿ ಎಲ್ಲ 2 ಜಾಸ್ತಿ ಇದೆ, ಇಲ್ಲ 3 ಸಂಖ್ಯೆಗಳೇ ಜಾಸ್ತಿ ಇದೆ. 0 ಇಂದ 8ವರೆಗೂ ಕೊಟ್ಟಿದ್ದೀವಿ, 9 ಒಂದು ಕೊಟ್ಟಿಲ್ಲ. ಯಾಕೆ 9 ಕೊಟ್ಟಿಲ್ಲ ಅಂದರೆ ಅದು ಮಾರ್ಸು ಸ್ವಲ್ಪ ಮೈಂಡಿಗೆ ಬರ್ತಕ್ಕಂಥದ್ದು. ಟೋಟಲ್ ಮಾಡಿದ್ರು 72 ಬರುತ್ತೆ. ಆವಾಗ ಟೋಟಲ್ ಮಾಡಿದಾಗ 9 ಬರುತ್ತೆ. ಅವಾಗ 7 + 2 9 ಬರುತ್ತೆ. ಟೋಟಲ್ ಆಫ್ ಆಲ್ ಕಲ್ಮಿನೇಷನ್ ಆಫ್ ಆಲ್ ದಿಸ್ ನಂಬರ್ಸ್ ವಿಲ್ ಕಮ್ ಟು 9, ವಿಚ್ ಮೀನ್ಸ್ ತರ್ಕಕ್ಕೆ ಹೋಗ್ತೀವಿ. ಇವ್ನು ಕೊಡಬೇಕಾ, ಇವನಿಗೆ ನಾನು ಖರ್ಚು ಮಾಡಬೇಕಾ, ಹಿಂದೆ ಎಲ್ಲ ಯಾರ್ಯಾರು ಕೊಟ್ಟು ಮೋಸ ಹೋಗಿದ್ದೀವಿ, ಇವನು ಹೊಸ್ದಾಗಿ ಬಂದಿದ್ದಾನೆ, ಏನೋ ಸ್ವಲ್ಪ ನೋಡೋಕೆ ಒಳ್ಳೆಯವನಿದ್ದಾನೆ, ಕಾಯೋಣ ನೋಡೋಣ ನಮ್ಗೆ ಹೆಲ್ಪ್ ಆಗುತ್ತಾ, ಲೈಟಾಗಿ ಕೊಡೋಣ, ಒಂದು ಟೀ ಕಾಫಿ ಕೊಡ್ಸೋಣ. ಯಾಕೆ ಸುಮ್ಮನೆ ಎಣ್ಣೆ ಹೊಡೆಯೋಕೆ ಕಳ್ಸ್ಕೊಂಡು ಹೋಗೋದು, ಸುಮ್ಮನೆ ದುಡ್ಡು ವೇಸ್ಟು, ಯಾಕೆ ಬಿರಿಯಾನಿ ಕೊಡಿಸೋದು. ದಿಸ್ ಶುಡ್ ಬಿ ದಿ ಪೀಪಲ್. ಯಾಕಂದರೆ ಕಲಿಯುಗ ನಾವು ಎಮೋಷ್ನಲಿ ಡ್ರೈನ್ ಆಗೋದು, ನಾವು ಕಷ್ಟಪಟ್ಟಿರೋ ದುಡ್ಡನ್ನ ಡ್ರೈನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ತಂತ್ರ ವಿಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ತಂತ್ರಗಳನ್ನು ಕೊಟ್ಟಿದ್ದಾರೆ. ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಹಣದ ವಿಚಾರದಲ್ಲಿ ಯಾವ ಮಾರ್ಗ ಅನುಸರಿಸಿದ್ರೆ ಜೀವನದಲ್ಲಿ ಒಳಿತು ಅನ್ನೋದು ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಇನ್ನು ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ, ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇದ್ರೆ, ನೀವು ಇದೇ ಫೆಬ್ರವರಿ 10ರಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕುಟುಂಬಸ್ಥರು ಸಮೇತ ನೀವು ಜ್ಯೋತಿಷ್ಯ ಕಲಿಯಬಹುದು ಅಂತ ಹೇಳ್ತಾ, ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ. ಅವರು ಒಂದಿಷ್ಟು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ.
ನಮಸ್ಕಾರ, ನನ್ನ ಹೆಸರು ಜನಾರ್ದನ್ ಅಂತೇಳಿ. ನಾನು 8th ಡಾಕ್ಟರೇಟ್ ವೈದಿಕ ಆಶ್ರಮದಲ್ಲಿ ನಕ್ಷತ್ರ ನಾಡಿಲಿ ದಿನೇಶ್ ಗುರೂಜಿಗಳ ಹತ್ರ ಡಾಕ್ಟರೇಟ್ ಮಾಡಿದ್ದೀವಿ. ನನಗೆ ವಾಸ್ತುನಲ್ಲಿ ತುಂಬ ಇಷ್ಟ ಇತ್ತು ಮತ್ತು ಅನುಭವ ಇತ್ತು. ಹಾಗಾಗಿ ನಾನು ಬೇರೆ ಕಡೆನೂ ವಾಸ್ತು ತಿಳ್ಕೊಂಡಿದ್ದೆ. ಆದರೆ ದಿನೇಶ್ ಗುರೂಜಿಗಳ ಹತ್ರ ನಾನು ವಾಸ್ತು ಕ್ಲಾಸ್ ಮಾಡಿದ್ಮೇಲೆ ನನಗೆ ತುಂಬ ಅನುಭವಗಳಾಯಿತು. ಯಾವ ರೀತಿ ರೆಮಿಡಿ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು. ಅದೇ ರೀತಿ ನಕ್ಷತ್ರ ನಾಡಿ ಬೇಸಿಕ್ ಕ್ಲಾಸ್ ಆಯಿತು, ಹೈಯರ್ ಕ್ಲಾಸ್ ಆಯಿತು. ಎಲ್ಲ ಮಾಡಿದಾಗ ನಮಗೆ ಅನಿಸಿದ್ದೇನು ಅಂತಂದರೆ, ದಿನೇಶ್ ಗುರೂಜಿಗಳಂಥ ಗುರುಗಳು ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟು ಮೀಡಿಯಾದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ತಿಳಿಯೋ ರೀತಿ ಮತ್ತು ಅರ್ಥ ಆಗೋ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಈ ವಿಚಾರನ ಏನು ಜ್ಯೋತಿಷ್ಯ ವಾಸ್ತು ಅನ್ನೋದೇನಿದೆ ಇದನ್ನು ಎಲ್ಲರಿಗೂ ತಿಳಿಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಸ್ನ ಯಾರೇ ಆಗಲಿ ಒಂದು 8th ಕ್ಲಾಸ್ 9th ಕ್ಲಾಸ್ ಓದಿರೋರು ಕೂಡ ಒಂದು ಸರಿ ಅಟೆಂಡ್ ಮಾಡಿದ್ರೆ ಅದನ್ನು ತಿಳ್ಕೊಳ್ಬೋದು. ಜ್ಯೋತಿಷ್ಯ ಅಂದ್ರೇನು, ವಾಸ್ತು ಅಂದ್ರೇನು, ಯಾವುದನ್ನು ಯಾವ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಯಾರು ಭಯ ಪಡೋದೇ ಇಲ್ಲ, ಡೌಟ್ಸೇ ಆಗೋದಿಲ್ಲ, ಏನು ಡೌಟ್ಸೇ ಬರೋದಿಲ್ಲ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಜ್ಯೋತಿಷ್ಯನ ಹೇಳ್ಕೊಡ್ತಾರೆ. ಹಾಗಾಗಿ ಅದರ ಅನುಭವಗಳು ನಮಗಾಗಿದ್ದಾವೆ. ಅದಲ್ಲದೆ ಈಗ ಏನು ಜ್ಯೋತಿಷ್ಯ ಅನ್ನೋದಿದೆ, ತುಂಬ ಜನ ಏನು ಮಾತೆತ್ತಿದ್ರೆ ಪೂಜೆಗಳು, ಯಾವುದಕ್ಕೆ ಹೋದ್ರೂ ಹೋಮಗಳು, ಪೂಜೆಗಳು, ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅಂತೇಳಿ ಎಲ್ಲ ದಾರಿ ತಪ್ಪಿಸೋ ಜನನೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಒಂದು ವೈಜ್ಞಾನಿಕವಾಗಿ ಇವತ್ತು ಜ್ಯೋತಿಷ್ಯನ ವೈಜ್ಞಾನಿಕವಾಗಿ ಜನಗಳಲ್ಲಿ ಇವತ್ತು ಏನು ಮಾತಾಡ್ತಾ ಇದ್ದಾರೆ, ಜ್ಯೋತಿಷ್ಯನ ಸರಿ ಯಾವುದು ತಪ್ಪು ಅನ್ನೋದನ್ನು ಹೇಳ್ಕೊಡಕ್ಕಿರೋದು ನನಗೆ ಗೊತ್ತಿರೋ ಮಟ್ಟಕ್ಕೆ ಏಕೈಕವಾಗಿ ನಮ್ಮ ದಿನೇಶ್ ಗುರೂಜಿಗಳು ಒಬ್ಬರೇ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಒಳ್ಳೆ ಒಂದು ಏನಿವತ್ತು ಸಂಸ್ಥೆಗಳು, ಇವತ್ತು ಎಜುಕೇಷನ್ ಸಂಸ್ಥೆಗಳು ಈ ರೀತಿ ಮಾಡಬೇಕಾಗಿತ್ತು, ಆ ಥರದ್ದನ್ನು ಇವತ್ತು ನಮ್ಮ ದಿನೇಶ್ ಗುರೂಜಿಗಳು ನಕ್ಷತ್ರ ನಾಡಿಯ ಮುಖಾಂತರ ಇವತ್ತು ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಥರ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಲೀಲಿ, ಮಾಡಲಿ ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೊಂಡು ಕಲಿಯೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬ ಸಿಂಪಲ್ ರೆಮಿಡಿ, ಏನು ದಾನ ಯಾವ ರೀತಿ ಮಾಡಬೇಕು, ಮತ್ತು ಯಾವುದಕ್ಕೆ ರಿಂಗ್ ಹಾಕಬೇಕು, ಯಾವುದನ್ನು ರಿಂಗ್ ಹಾಕಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಯಾವುದನ್ನು ನೆಗೆಟಿವ್ ಇದೆ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತುಂಬ ಸವಿಸ್ತರವಾಗಿ ತಿಳಿಸ್ಕೊಡ್ತಾರೆ, ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಕ್ಷತ್ರ ನಾಡಿನ ಕಲೀರಿ, ನಿಮ್ಮ ಜೀವನ ಬದುಕುಗಳನ್ನ ಹಸನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ. ಸಾಕಲ್ಲ? ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ. ಎಲ್ಲೋ ಹೋಗಿ ಮೋಸ ಹೋಗೋದಕ್ಕಿಂತ ನಕ್ಷತ್ರ ನಾಡಿ ಕ್ಲಾಸ್ ಇದೆ, ಫೆಬ್ರವರಿ 10ರಿಂದ ಆರಂಭವಾಗ್ತಾ ಇದೆ. ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಹಣದ ವಿಚಾರವಾಗಿ ಬಹಳ ಮಾಹಿತಿ ನೀಡಿದ್ರೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.